ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವೆದರ್ ತುಂಬಾ ಬ್ರೈಟ್ ಆಗಿದೆ. ಇಷ್ಟು ದಿನ ತುಂಬ ಗ್ಲೂಮಿ ಆಗಿ ತುಂಬ ಚಳಿ ಮೋಡ ಮಳೆ ಬರೀ ಇದೇ ಥರ ಇರ್ತಾಯಿತ್ತು. ಸೊ ಇವತ್ತು ಆಫ್ಟರ್ ಮೆನಿ ಡೇಸ್ ತುಂಬ ಬ್ರೈಟಾಗಿ ಚೆನ್ನಾಗಿದೆ. ಸ್ಕೈ ಕೂಡ ತುಂಬ ಕ್ಲಿಯರ್ ಆಗಿದೆ. ಡೇ ಬ್ರೈಟ್ ಆಗಿದ್ರೆ ಇಡೀ ದಿನ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಪ್ರೊಡಕ್ಟಿವ್ ಆಗಿರುತ್ತೆ. ಸೊ ಚಳಿ ವಾತಾವರಣ ಇದ್ದರೆ ಆರಾಮಾಗಿ ಕುತ್ಕೊಂಡಿರೋಣ, ಕೆಲಸ ಮಾಡೋದು ಬೇಡ ಆ ಥರ ಅಂತ ಅನಿಸುತ್ತೆ. ಸೊ ನನಗೆ ಅದೇ ಥರ ಅನಿಸುತ್ತೆ, ನಿಮಗೆಲ್ಲ ಹೇಗೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಅದೇ ಥರನೇ. ಸೊ ಇವತ್ತು ಫ್ರೈಡೇ ಕೂಡ ಆಗಿರೋದ್ರಿಂದ ಬ್ರೈಟಾಗಿ ಬೇರೆ ಇದೆ. ಸೊ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋದಕ್ಕೆ. ಇವತ್ತಿನ ವ್ಲಾಗ್ ನನ್ನ ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಅಂದರೆ ಹೊಸ ಮನೆಗೆ ಬಂದಮೇಲೆ ನಂದು ಡೈಲಿ ರೊಟೀನ್ ಹೇಗಿರುತ್ತೆ, ಏನು ಮಾಡ್ತೀನಿ ಅಂತ. ಆ್ಯಂಡ್ ಇವಾಗ ಜಾನು ಬೇರೆ ಎವ್ರಿಡೇ ಕೆಲಸಕ್ಕೆ ಹೋಗಬೇಕಾಗಿದೆ. ಸೊ ನಾನು ಸಮನ್ವಿ ಇಬ್ಬರೇ. ಸೊ ನಾವು ಇಡೀ ದಿನ ಏನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ನಮ್ಮ ಮನೆ ಗಾರ್ಡನಲ್ಲಿ ಬಿಟ್ಟಿರೋ ಹೂಗಳು ತುಂಬ ಚೆನ್ನಾಗಿ ಕಾಣ್ತಾಯಿದೆ. ಬಿಸಿಲು ಬೇರೆ ಇರೋದ್ರಿಂದ ತುಂಬ ಬ್ರೈಟಾಗಿ ಕಾಣ್ತಾಯಿದೆ. ಆ ಹೂಗಳು ಅರಳಿರೋದು ಪೂರ್ತಿ ಗಾರ್ಡನ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದೆ. ಇವತ್ತು ಶುಕ್ರವಾರ ಆದ್ದರಿಂದ ಸ್ವಲ್ಪ ತಿಂಡಿ ಲೇಟು, ದೇವರಿಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ತಿಂಡಿ ತಿನ್ನಬೇಕಲ್ಲ. ಸೊ ಈ ಹೂವು ಹಾಕಿರೋದೇನೋ ಅದು ಕೊಂಡ್ಕೊಂಡು ಬಂದಿರೋದು. ಬಟ್ ನನಗೇನು ಆಸೆ ಅಂದರೆ ಗಿಡದಲ್ಲಿ ನಮ್ಮನೆ ಗಿಡದಲ್ಲಿ ಬೆಳೆದಿರೋ ಹೂವನ್ನೇ ದೇವ್ರಿಗೆ ಹಾಕಿ ಪೂಜೆ ಮಾಡಬೇಕು ಅಂತ. ಸೊ ಈಗಿನೂ ಗಿಡ ಹಾಕಿದ್ದೀವಿ. ಸೊ ಅದು ದೊಡ್ಡದಾಗಿ ಸ್ವಲ್ಪ ದಿನ ಆದಮೇಲೆ ಜಾಸ್ತಿ ಹೂವು ಕೊಡುತ್ತೆ. ಅಲ್ಲಿವರೆಗೂ ಹೊರಗಿಂದ ತಂದು ಮ್ಯಾನೇಜ್ ಮಾಡಬೇಕು. ಸೊ ನಾವು ತಿಂಡಿ ಎಲ್ಲ ತಿಂದಾಯಿತು. ಸಮನ್ವಿ ಇನ್ನೂ ತಿಂತಾ ಇದ್ದಾಳೆ. ಸೊ ಅವಳು ತಿಂದು ಆಟಾಡೋವಷ್ಟರಲ್ಲಿ ಮಧ್ಯಾಹ್ನದ ಅಡುಗೆ ರೆಡಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬೇಳೆ ಮತ್ತು ಸೊಪ್ಪು ಬೇಯಿಸಿಟ್ಟಿದ್ದೀನಿ. ಅಡುಗೆ ಕೆಲಸ ಎಲ್ಲ ಮೊದಲು ಮುಗಿಸ್ಕೊಂಡ್ಬಿಟ್ರೆ ಅದಾದಮೇಲೆ ಮಿಕ್ಕಿದ ಮನೆ ಕೆಲಸ ಸಮನ್ವಿ ಮಲ್ಕೊಂಡಿದ್ದಾಗ ಮಾಡ್ಬೋದು ಅಂತ ಹೇಳಿ ಬೆಳಗ್ಗೆ ಎದ್ದಾಗ ಅರ್ಧ ಮಾಡ್ಕೊಂಡಿರ್ತೀನಿ. ಇನ್ನು ಅದಾದಮೇಲೆ ಅವಳು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮಲ್ಕೊಂಡ್ಮೇಲೆ ಮಿಕ್ಕಿದ ಅರ್ಧ ಹಾಗೆ ಮ್ಯಾನೇಜ್ ಮಾಡಬೇಕಾಗತ್ತೆ. ಅವಳು ಎದ್ದು ಆಟ ಆಡ್ತಿರ್ಬೇಕಾದ್ರೆ ನಾನು ಮನೆ ಕೆಲಸ ಮಾಡ್ತಿದ್ರೆ ಫಸ್ಟ್ ಥಿಂಗ್ ಅವಳು ಬಿಡೋದಿಲ್ಲ. ಸೆಕೆಂಡ್ ಥಿಂಗ್ ಅವಳ ಜೊತೆ ಆಟ ಆಡೋಕ್ಕೆ ಹೋಗಿಲ್ಲ ಅಂದರೆ ಸ್ವಲ್ಪ ಕ್ರ್ಯಾಂಕಿಯಾಗಿ ಹೋಗ್ತಾಳೆ. ನಾನು ಮಾಡೋ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ಆಲ್ವೇಸ್ ಡಿಪೆಂಡ್ಸ್ ಆನ್ ಹರ್ ಮೂಡ್. ಅವಳು ಖುಷಿ ಮೂಡಲ್ಲಿದ್ದರೆ ಅವಳು ಪಾಡಿಗೆ ಅವಳು ಆಟ ಆಡ್ಕೊಳ್ತಿರ್ತಾಳೆ, ನಾನು ಡಿಸ್ಟರ್ಬೇ ಮಾಡೋದಿಲ್ಲ. ಬಟ್ ಅದರ್ವೈಸ್ ಅವಳಿಗೆ ಮೂಡ್ ಚೆನ್ನಾಗಿಲ್ಲ ಅಂದರೆ ನಾನು ಅವಳ ಜೊತೆನೇ ಕುತ್ಕೊಂಡು ಆಟ ಆಡಬೇಕು. ಹೊಸ ಮನೆಗೆ ಬಂದಮೇಲೆ ಆ್ಯಕ್ಚುಲಿ ಕೆಲಸ ಸ್ವಲ್ಪ ಜಾಸ್ತಿನೇ ಆಗೋಗಿದೆ. ಸೊ 2 ಫ್ಲೋರ್ಸ್ ಇರೋದ್ರಿಂದ ಗುಡಿಸಿ ಒರೆಸಿ ಮಾಡೋದು ತುಂಬಾ ಲೇಟ್ ಆಗ್ತಿದೆ. ಆ್ಯಂಡ್ ಸ್ವಲ್ಪ ಟಯರ್ಡು ಫೀಲ್ ಆಗ್ತಾಯಿದೆ. ಬಿಕಾಸ್ ಹೊಸದಾಗಿ 2 ಫ್ಲೋರ್ ಎಕ್ಸ್ಟ್ರಾ ಅಡಿಷನು ಮತ್ತು ಕೆಲಸ ಎಲ್ಲ ಮಾಡ್ಕೊಳ್ಳೋದು, ಸಮನ್ವಿ ನೋಡ್ಕೊಳ್ಳೋದು, ಅಡುಗೆ ಮಾಡೋದು ಎಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಆನ್ ದ ಗೋ ಸ್ವಲ್ಪ ಟೈಮ್ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮನೆಯಲ್ಲಿ ಹೌಸ್ ವೈಫ್ ಆಗಿರೋದು ಎಷ್ಟು ಕಷ್ಟ ಅಲ್ವಾ, ನನಗೆ ಇವಾಗ ತುಂಬ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಐ ಆಮ್ ಶ್ಯೂರ್ ನೀವು ಮನೆಯಲ್ಲಿ ಹೌಸ್ ವೈಫ್ಗಳು ಈ ವಿಡಿಯೋ ನೋಡ್ತಿರೋರು ನನ್ನ ಜೊತೆ ಅಗ್ರಿ ಮಾಡ್ತೀರಾ. ಎಲ್ಲರ ಪ್ರಕಾರ ಹೌಸ್ ವೈಫು ಮನೇಲೇ ಇರ್ತಾರೆ, ಆರಾಮಾಗಿರ್ತಾರೆ ಅಂತ ಅನಿಸುತ್ತೆ. ಬಟ್ ಮನೇಲಿ ಎಷ್ಟು ಕೆಲಸ ಇರುತ್ತೆ, ಮನೆ ಮ್ಯಾನೇಜ್ ಮಾಡೋದು, ಟೈಮ್ ಮ್ಯಾನೇಜ್ ಮಾಡೋದು ಹೌಸ್ ವೈಫ್ಗಳಿಗೂ ಎಷ್ಟು ಕಷ್ಟ ಇದೆ ಅಲ್ವಾ. ಆಫೀಸ್ ಹೋಗೋರಿಗೆ ಒಂಥರ ಸ್ಟ್ರೆಸ್ಸು ಟೆನ್ಷನು ಎಲ್ಲ ಇರುತ್ತೆ. ಬಟ್ ಮನೇಲಿರೋರಿಗೆ 24/7 ಮನೆ ಬಗ್ಗೆನೇ ಯೋಚನೆ ಇರುತ್ತೆ. ಮನೆ ಕ್ಲೀನಾಗಿ ಇಡೋದ್ರ ಬಗ್ಗೆ, ಅಡುಗೆ ಮಾಡೋದ್ರ ಬಗ್ಗೆ, ಆ್ಯಂಡ್ ಚಿಕ್ಕ ಡೀಟೇಲ್ಸ್ ನೋಡಿ ಅದನ್ನು ನೀಟಾಗಿಟ್ಟು ಮನೆ ನೀಟಾಗಿ ಬ್ಯೂಟಿಫೈ ಮಾಡೋದಕ್ಕೆ ಎಷ್ಟೊಂದು ಥಿಂಗ್ಸ್ ಇರುತ್ತೆ. ಮತ್ತು ಟೈಮಿಗೆ ಸರಿಯಾಗಿ ಅಡುಗೆ ಮಾಡಿಕೊಡ್ಬೇಕು. ಅದಾಗಿಲ್ಲ ಅಂತಂದರೆ ಯಾರು ಬೈದಿದ್ರು ನಮಗೆ ಒಂಥರ ಫೀಲ್ ಆಗುತ್ತೆ, ಅಯ್ಯೋ ಆಗಿಲ್ವಲ್ಲ ಟೈಮಿಗೆ ಸರಿಯಾಗಿ ಅಂತೆಲ್ಲ. ಸೊ ಬೀಯಿಂಗ್ ಎ ಹೌಸ್ ವೈಫ್ ಇಸ್ ಆಲ್ಸೋ ಅ ವೆರಿ ಬಿಗ್ ಜಾಬ್, ಸ್ಟ್ರೆಸ್ಫುಲ್ ಜಾಬ್. ಪೀಪಲ್ ಥಿಂಕ್ ಇಟ್ಸ್ ವೆರಿ ಈಸಿ ಅಂತ, ಬಟ್ ಅಲ್ಲ ಅದು. ಸೊ ಅಡುಗೆ ಎಲ್ಲ ಮಾಡಿ ಮಗುಗೆ ಊಟ ಮಾಡಿಸಿ ಮಲಗಿಸಿದ್ದೆ. ಸೊ ಅವಳು ಮಲ್ಕೊಂಡ್ಮೇಲೆ ಸೆಕೆಂಡ್ ಫ್ಲೋರಿಂದ ಮೆಟ್ಲು ಮನೆ ಒರೆಸೋದು ಎಲ್ಲ ಕೆಲಸಗಳು ಬಾಕಿ ಇರುತ್ತಲ್ಲ. ಸೊ ಅದನ್ನೆಲ್ಲ ಅವಳು ಹೇಳೋ ಅಷ್ಟರಲ್ಲಿ ಮುಗಿಸ್ಬಿಟ್ರೆ ಸೊ ದಟ್ ಈವ್ನಿಂಗ್ ಅವಳು ಎದ್ಮೇಲೆ ಅವಳ ಜೊತೆ ಕುತ್ಕೊಂಡು ಹಾಲು ಕಾಫಿ ಎಲ್ಲ ಕುಡ್ಕೊಂಡು ಆಟ ಆಡೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ಕೆಲಸಗಳು ಮುಗಿಸ್ಕೋತಾ ಇದ್ದೀನಿ. ಬೆಳಗ್ಗೆ ಇನ್ನೂ ಬ್ರೈಟಾಗಿತ್ತು ವೆದರು. ಮತ್ತು ಮಧ್ಯಾಹ್ನ ಊಟ ಮಾಡಿ ಸಂಜೆ ಆಗ್ತಾ ಮಳೆನೇ ಬಂದುಬಿಡ್ತು. ಈಚೆ ಹರಿವಿದ ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಸೊ ಆ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಒಳಗಡೆ ಹಾಕ್ತಾಯಿದ್ದೀನಿ. ಸೊ ದಟ್ ಅಟ್ಲೀಸ್ಟ್ ಒಳಗಡೆ ಗಾಳಿಗಾದರೂ ಒಣಗ್ಕೊಳ್ಳುತ್ತೆ ಅಂತ. ಮತ್ತು ಈಚೆ ಬಿಟ್ಟರೆ ಮತ್ತೆ ರಾತ್ರಿ ಮಳೆ ಬಂದರೆ ಒದ್ದೆ ಆಗುತ್ತೆ, ಅದೊಂಥರ ಆಮೇಲೆ ವಾಸನೆ ಬಂದುಬಿಡುತ್ತೆ. ಸೊ ಇಟ್ಸ್ ಬೆಟರ್ ಒಳಗಡೆ ಹರವ್ಬೋದು ಅಂತ ಹೇಳಿ ಒಳಗೆ ಹಾಕ್ತಾಯಿದ್ದೀನಿ ಇವಾಗ.
ಮೊದಲೆಲ್ಲ ಹೇಗಿರ್ತಾ ಇತ್ತು ಗೊತ್ತಾ, ಅಂದರೆ ಮದುವೆ ಎಲ್ಲ ಆಗೋಕ್ಕೆ ಮುಂಚೆ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಮೇಲೆಲ್ಲ ಬರೋಕ್ಕೆ ಮುಂಚೆ ಮಳೆ ಬಂದರೆ ತುಂಬ ಖುಷಿ ಆಗೋದು, ಆಮೇಲೆ ಚಳಿ ಚಳಿ ವೆದರ್ ಇದ್ದರೆ ತುಂಬ ಚೆನ್ನಾಗಿ ಅನ್ಸೋದು, ರೊಮ್ಯಾಂಟಿಕ್ ಅಂತ ಅನ್ಸೋದು. ಬಟ್ ಈಗ ಮಳೆ ಬಂದರೆ ಚಳಿ ಚಳಿ ವೆದರ್ ಇದ್ದರೆ ಅಯ್ಯೋ ಬಟ್ಟೆ ಒಣಗಲ್ವಲ್ಲ ಆ ಥರ ಯೋಚನೆ ಬಂದ್ಬಿಡುತ್ತೆ. ಮಳೆ ಬಂದರೆ ಅಯ್ಯೋ ಯಾಕಾದರೂ ಮಳೆ ಬರುತ್ತಪ್ಪ ಬಟ್ಟೆನೇ ಒಣಗಲ್ಲ, ಮತ್ತು ಮಳೆ ಬಂದ್ರೆ ಡುಬಕ್ಕಂತ ಓಡೋಗ್ಬಿಡ್ಬೇಕು ಬಟ್ಟೆ ತೊಗೊಂಡು ಬರೋದಕ್ಕೆ. ಸೊ ಲೈಫ್ ಹೇಗೆ ಚೇಂಜ್ ಆಗುತ್ತಲ್ಲ, ಸೇಮ್ ವೆದರ್ ಬರ್ತಾನೆ ಇರುತ್ತೆ. ಬಟ್ ನಾವು ಬೆಳೀತಾ ಬೆಳೀತಾ ನಮ್ಮ ವೆದರ್ ಜೊತೆ ನಮ್ಮ ಭಾವನೆಗಳು ಯಾವ ಥರ ಚೇಂಜ್ ಆಗುತ್ತೆ ಅಲ್ವಾ. ಸೊ ಯಾವುದೇ ಒಂದು ಶಾಶ್ವತ ಅಲ್ಲ, ಪ್ರತಿಯೊಂದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರುತ್ತೆ. ಸೊ ನಾವು ಅದಕ್ಕೆ ತಕ್ಕಂಗೆ ಚೇಂಜ್ ಆಗ್ತಿರ್ಬೇಕು, ಪ್ಲಸ್ ಅಡ್ಜಸ್ಟು ಮಾಡ್ಕೊಳ್ತಿರ್ಬೇಕು. ಸೊ ಲೈಫ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ವಾಟ್ ಎವರ್, ಇವಾಗ ಸಮನ್ವಿ ಎದ್ಮೇಲೆ ನಾನು ಅವಳು ಇಬ್ಬರು ಆಚೆ ಕೂತ್ಕೊಂಡು ಕಾಫಿ ಕುಡಿತಾ ಸ್ವಲ್ಪ ಮಾತಾಡ್ತಾ ಕೂತಿರ್ತೀವಿ. ಅವಳು ಅದು ಇದು ಕತೆ ಹೇಳ್ತಾಳೆ, ಅವಳಿಗೆ ತೋಚಿದ್ದು ಕೆಲವು ಥಿಂಗ್ಸ್ ಎಲ್ಲ ಹೇಳ್ತಾ ಇರ್ತಾಳೆ, ಕೇಳೋಕ್ಕೆ ಚೆನ್ನಾಗಿರುತ್ತೆ. ಸೊ ನಮ್ಮಿಬ್ರಿಗೂ ನಾವೇ ಕಂಪ್ನಿ, ಬಿಕಾಸ್ ಜಾನು ಕೂಡ ಇವಾಗ ಮನೆಯಲ್ಲಿ ಇರಲ್ಲ, ಆಫೀಸ್ಗೆ ಹೊಟ್ಟೋಗ್ತಿದ್ದಾನೆ. ಸೊ ಈವ್ನಿಂಗ್ಸ್ ಇದೇ ಥರ ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ವೆದರ್ ಚೆನ್ನಾಗಿದ್ದರೆ ಸೈಕಲ್ ತೊಗೊಂಡು ಆಚೆ ಹೋಗ್ತೀವಿ, ಇಲ್ಲ ಪಾರ್ಕ್ ಹೋಗ್ತೀವಿ. ಅದರ್ವೈಸ್ ಮನೆಯಲ್ಲೇ ಈ ಥರ ಕೂತ್ಕೊಂಡು ಇಬ್ಬರು ಮಾತಾಡಿಕೊಂಡು ಆಟ ಆಡ್ಕೊಂಡು ಇರ್ತೀವಿ. ಬೇಡ ಸಿಂಹ ಬೇಡ, ನಿನ್ ಚಿಕ್ಕ ಸಿಂಹನ ದೊಡ್ಡ ಸಿಂಹನ? ಗುಡ್ಡ ಗುಡ್ ಸಿಂಹ ಕಚ್ಚಲ್ಲ ಅಲ್ವಾ? ನೀನ್ ಗುಡ್ ಸಿಂಹನ ಬ್ಯಾಕ್ ಸಿಂಹನ? ಹೌದಾ? ಸ್ಕೂಲ್ ಪಪ್ಪಿನ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಅಚ್ಚ? ಟಿಫಿನ್ ಬಾಕ್ಸ್, ಜಲ್ಲಿ ಕಲ್ಲ ಗಮ್ಮೀಸ್. ವೆರಿ ಗುಡ್. ಪಾಪು ಬಂದು ಏನ್ ತಿನ್ಕೊಂಡೋಯ್ತು? ನೀ ಕೊಟ್ಟಿಯಾ? ಜಾಣೆ ನೀನು. ಸಮನ್ವಿ 2 ಡೇಸಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಸೊ ಅವಳನ್ನ ನಾನು ಲೇಟಾಗೇ ಹಾಕಿದ್ದು ಸ್ಕೂಲ್ಗೆ. ಈ ಮನೆಗೆ ಶಿಫ್ಟ್ ಆಗಿ ಸ್ವಲ್ಪ ನಮಗೂ ಎಲ್ಲ ಅಡ್ಜಸ್ಟ್ ಆದಮೇಲೆ ಸ್ಕೂಲ್ಗೆ ಹಾಕಿದ್ದು. ಅವಳು ಜಸ್ಟ್ ಪ್ಲೇ ಗ್ರೂಪ್ಗೆ ಹೋಗ್ತಾ ಇದ್ದಾಳೆ. ಸುಮ್ಮನೆ 2 ಅವರ್ಸ್ ಹೋಗಿ ಆಟ ಆಡ್ಕೊಂಡು ಬರೋ ಥರ ಅಷ್ಟೇ, ಬಿಕಾಸ್ ಏಜ್ ಪ್ರಾಬ್ಲಮ್ ಇದೆ ಅಲ್ಲ. 6 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಂತೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋದಕ್ಕೆ ಇವಾಗ. ಸೊ ಆ ಏಜ್ ಗ್ರೂಪ್ ಮ್ಯಾಚ್ ಮಾಡೋದಕ್ಕೆ ಶಿ ಈಸ್ ಗೋಯಿಂಗ್ ಜಸ್ಟ್ ಟು ಪ್ಲೇ ಗ್ರೂಪ್. ಇವಾಗ 1 ವರ್ಷ ಸುಮ್ಮನೆ ಖಾಲಿ ಥರ, ಅವಳಿಗೆ 2 ಮಂತ್ಸಲ್ಲಿ ಶಾರ್ಟೇಜ್ ಆಗುತ್ತೆ ಏಜು. ಸೊ ಅದಕ್ಕೋಸ್ಕರ ಜಸ್ಟ್ ಪ್ಲೇ ಗ್ರೂಪ್ ಜಾಯ್ನ್ ಆಗಿದ್ದಾಳೆ. ಸೊ ಆ ಕತೆಗಳು ಹೇಳ್ತಾ ಇದ್ದಾಳೆ ನನ್ನ ಹತ್ರ. ಆ್ಯಂಡ್ ಸಮನ್ವೀಸ್ ಫಸ್ಟ್ ಡೇ ಆಫ್ ಸ್ಕೂಲ್ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಎಡಿಟ್ ಮಾಡೋದು ಸ್ವಲ್ಪ ತಡ ಆಗಿದೆ. ಸೊ ಮೇ ಬಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ ವಿಡಿಯೋ ಹಾಕ್ತೀನಿ. ಕಾಫಿ ಎಲ್ಲ ಕೂಡ್ದು ಅವಳಿಗೆ ಮಾತಾಡಿ ಎಲ್ಲ ಆದಮೇಲೆ ಮತ್ತೆ ಬೋರ್ ಆಗುತ್ತೆ, ಏನಾದರೂ ಆಟ ಆಡಬೇಕು ಅಂತಾಳೆ. ಸೊ ಸಂಜೆ ಆಗ್ತಾ ಆ್ಯಕ್ಚುಲಿ ಅವಳು ಅವ್ರ ಅಪ್ಪನಿಗೋಸ್ಕರ ಕಾಯ್ತಾ ಇರ್ತಾಳೆ. ಸೊ ಅವರಪ್ಪ ಬಂದಮೇಲೆ ಸ್ವಲ್ಪ ಆಟ ಆಡ್ಬೋದಲ್ಲ ಅಂತೇಳಿ. ಅದಕ್ಕೆ ಮುಂಚೆ ಅವ್ನು ಬರೋ ಅಷ್ಟರಲ್ಲಿ ಚಿಕ್ಕ ಪಾಪರ್ಸ್ ಪಟಾಕಿ ಬರುತ್ತಲ್ಲ, ಅದಂದರೆ ಅವಳಿಗೆ ತುಂಬ ಇಷ್ಟ. ಸೊ ಅವಳಿಗೆ ಬೋರ್ ಆದರೆ ಸ್ವಲ್ಪ ಕ್ರ್ಯಾಂಕಿ ಏನಾದರೂ ಆದರೆ ಹಠ ಮಾಡ್ತಿದ್ದಾಳೆ, ಆ ಥರ ಅನಿಸ್ಬಿಟ್ರೆ ಅದನ್ನು ಕೊಟ್ಬಿಟ್ರೆ ಸೈಲೆಂಟಾಗಿ ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ. ಸರಿ ಸೊ ಜಾನು ಕೂಡ ಬಂದಾಯಿತು. ಸೊ ಅವರಪ್ಪ ಜೊತೆ ಆಟ ಆಡಿಕೊಂಡು ಹೈಪರಾಗಿ ಆಡ್ತಿರ್ತಾಳೆ, ಡ್ಯಾನ್ಸ್ ಮಾಡ್ತಿರ್ತಾಳೆ. ಟಿ ವಿಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದ್ರೆ ಅದನ್ನೆಲ್ಲ ನೋಡಿಕೊಂಡು ಕುಣಿತಾ ಇರ್ತಾಳೆ. ಸೊ ಹೀಗಿರುತ್ತೆ ನಮ್ಮ ದಿನಚರಿ ಎವ್ರಿ ಡೇ ಆಲ್ಮೋಸ್ಟು. ಸೊ ಹೇಗನ್ನಿಸ್ತು ಇವತ್ತಿನ ವೀಡಿಯೋ? ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಹೇಗನ್ನಿಸ್ತು ನನ್ನ ವೀಡಿಯೋ ಅಂತ. ಸರಿ, ಮತ್ತೆ ವಿಡಿಯೋ ಇಲ್ಲೇ ಏನು ಮಾಡ್ತಿದ್ದೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸ್ಟಾರ್ಟ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ತುಂಬ ಕ್ಯೂಟಾಗಿ ಹೇಳ್ತಾ ಇದ್ಲು ಸಮನ್ವಿ, ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದೆ. ಓಕೆ ದೆನ್ ಟೇಕ್ ಕೇರ್, ಬಾಯ್.